ಇಲ್ಲಿ ವರ್ತೂರು ಸಂತೋಷ್ ಅವರು ಅವಿನಾಶ್ ಅವರು ಕೂತಿದ್ದಾರೆ, ಕೂತ್ಕೊಂಡು ಡಿಸ್ಕಷನ್ ಇಡ್ತಾ ಇದ್ದಾರೆ. ಏನಪ್ಪ ಅಂದರೆ ಫಸ್ಟು ಕಾರ್ತಿಕ ಸಂಗೀತ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ವರ್ತೂರು ಸಂತೋಷ್ ಹೇಳ್ತಾ ಇದ್ದಾರೆ, ಇಲ್ಲಿ ನೋಡು ಅವಿನಾಶ್, ನಿನಗೆ ಮೊದಲಿಂದನೂ ಹೇಳ್ತಾ ಇದ್ದೆ, ನಿನಗೆ ಫಸ್ಟ್ ಬಂದಾಗೂ ನಾನು ನಿನಗೆ ಹೇಳಿದ್ದೆ ಇಲ್ಲಿ ಒಂದು ವಾರ ಇದ್ದಂಗೆ ನೆಕ್ಸ್ಟ್ ವಾರ ಇರೋದಿಲ್ಲ ಅಂತ ನಿನಗೆ ಫಸ್ಟಿಂದ ಹೇಳ್ತಾ ಇದ್ದೀನಿ. ನೋಡೋಣ ಅನ್ಕೊಂಡು ಬರ್ತಾಯಿದ್ದೆ. ಇವಾಗ ನಿನ್ನ ಕಣ್ಣೆದ್ರೆ ನೋಡು, ಕಾರ್ತಿಕ್ ಸಂಗೀತ ಹೆಂಗಿದ್ರು ಗೊತ್ತಾ, ಮೊದಲು ನೀನು ನೋಡಬೇಕಿತ್ತು. ಕಂಟಿನ್ಯೂಸ್ ಆಗಿ ಜೊತೆಯಲ್ಲಿ ಫುಲ್ ಒಂಥರ ಕಪಲ್ಸ್ ಥರ ಓಡಾಡ್ಕೊಂಡಿದ್ರು ಮನೆಯಲ್ಲಿ. ಇವಾಗ ನೋಡು ಫುಲ್ ಚಿತ್ರ ಆಗಿಬಿಟ್ಟೈತೆ. ವಿನಯ್ ಕಂಡ್ರೇ ಆಗ್ತಾ ಇರಲಿಲ್ಲ ಕಾರ್ತಿಕ್ಗೆ. ಮೊದಲು ಫುಲ್ ಕಂಪ್ಲೀಟಾಗಿ ಜಗಳ ಆಗ್ತಿತ್ತು. ಇವಾಗ ವಿನಯ್ ಜೊತೆನೇ ಫುಲ್ ಕ್ಲೋಸ್ ಇದ್ದಾನೆ, ಇವಾಗ ಸಂಗೀತದ ಜೊತೆನೇ ಫುಲ್ ವಿರುದ್ಧ ಆಗಿದ್ದಾನೆ, ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಆಮೇಲೆ ಪ್ರತಾಪ್ಗೂ ಮತ್ತು ನಮಗೂ ಪ್ರತಾಪು ನಮ್ಮ ಜೊತೆನೇ ಇರ್ತಿದ್ದ ಮೊದಲು. ಇವಾಗ ನೋಡು ಸಂಗೀತ ಹಿಂದೆ ಬಿದ್ದಿದ್ದಾನೆ. ಸಂಗೀತನ ಕೂಡ ಫುಲ್ ಸಿಂಪತಿಗೆ ಇಟ್ಟಿಸ್ಕೋತಾನೆ, ಅವನು ಕೂಡ ಪ್ರತಾಪ್ ಕೂಡ ಸಿಂಪತಿಗೆ ಇಟ್ಟಿಸ್ಕೋತಾನೆ. ನೋಡಿ ಬರೀ ಆಳ್ತಾ ಇರ್ತಾನೆ ಅವನು. ಏನಾದರೂ ಸ್ವಲ್ಪ ಇದಾಗ್ತಂದರೆ ಮೊನ್ನೆ ಹಳ್ಳಿ ಭಾಷೆಯಲ್ಲಿ ಮಾತಾಡಿದ್ದು ನನಗೆ ಇವಾಗ ನಿಜ ಅನ್ನಿಸ್ತಾ ಇದೆ ಅಂತ ವರ್ತೂರು ಸಂತೋಷ್ ಅವರು ಅವಿನಾಶ್ ಅವ್ರಿಗೆ ಹೇಳ್ತಾ ಇದ್ದಾರೆ. ನನಗಂತೂ ತಲೆ ಕೆಟ್ಟು ಹೋಗಿದೆ ಅಣ್ಣ ಇಲ್ಲಿ ಅವಿನಾಶ್ ಕೇಳ್ತಾ ಇದ್ದಾರೆ. ಕರೆಕ್ಟಾಗಿ ಟಾಸ್ಕಲ್ಲಿ ಇದು ಮಾಡಿದ್ರು ಸಂಗೀತ ಅವರು ನನಗೆ ಪಾಯಿಂಟ್ಸ್ ಕೊಟ್ಟಿಲ್ಲ, ಅದೇ ನನಗೆ ಸಖತ್ ಬೇಜಾರಾಗಿದೆ. ಒಂಥರ ದೊಡ್ಡ ಮೋಸ ಆಗಿರೋ ಥರ ಇವತ್ತು ಸುದೀಪ್ ಸರ್ ಮುಂದೆ ನಾನು ಹೇಳ್ತೀನಿ ವೀಕೆಂಡಲ್ಲಿ ಅಂತ ಇಲ್ಲಿ ಅವಿನಾಶ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ವರ್ತೂರು ಸಂತೋಷ್ ಅವರು ಹೇಳಿದರೆ ಏನು ನ್ಯೂಸ್ ನಿನಗೆ, ಒಂದು ವೇಳೆ ಸುದೀಪ್ ಸರೇ ನಿನಗೆ ಕೇಳಿದರೆ ಪಾಯಿಂಟ್ಸ್ ಬಗ್ಗೆ ಏನಾದರೂ ಅವಾಗ ಮಾತ್ರ ಮಾತಾಡೋ, ನೀನಾಗೆ ಕೇಳೋಕ್ಕೆ ಹೋಗ್ಬೇಡ. ನೀನಾಗಿ ಕೇಳಿದೆ ಅಂದರೆ ಮತ್ತೆ ನೀನೇ ಕುರಿ ಆಗೋದಲ್ಲಿ, ಮತ್ತೆ ಸುದೀಪ್ ಸರ್ ಮತ್ತೆ ನಿನಗೊಂದು ಏನಾದರೂ ಒಂದು ಹೇಳಿಬಿಟ್ಟು ಇದು ಮಾಡಿಬಿಡ್ತಾರೆ. ನೀನು ಅದೆಲ್ಲ ಮಾತಾಡೋಕ್ಕೆ ಹೋಗಬೇಡ. 100% ಪಾಯಿಂಟ್ಸ್ ಬಗ್ಗೆ ತೆಗಿತಾರೆ. ನೀನು ಅವಾಗ ಬೇಕಾದ್ರೆ ಮಾತಾಡೋ ನಾಳೆ ಅಂತ ಇಲ್ಲಿ ವರ್ತೂರು ಸಂತೋಷ್ ಅವರು ಅವಿನಾಶ್ ಅವ್ರಿಗೆ ಹೇಳ್ತಾ ಇದ್ದಾರೆ. ಸರಿ ಬಿಡು ಅಂತ ಇದ್ದಾರೆ. ಈಗ ನೋಡಿ, ಈಗ ಜೈಲಿಂದ ಬರ್ತಾರೆ ಸಂಗೀತ ಅವರು, ಮತ್ತೆ ಸುದೀಪ್ ಸರ್ ಮುಂದೆ ಹೆಂಗೆಲ್ಲ ಈಗ ಇಟ್ಟು ಬಿಡ್ತಾರೆ ನೋಡಿ. ಈಗ ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಎಲ್ಲನೂ ನೋಡಿ ಹೆಂಗೆ ಮಾತಾಡ್ತಾರೆ ನೋಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ವರ್ತೂರು ಅವರು. ಅವ್ರು ಹೇಳಿರೋದು ನಿಜ ಅನಿಸುತ್ತೆ ನನಗಂತೂ. ವರ್ತೂರು ಅವ್ರು ಹೇಳಿರೋದು ಏನು